ಕವಿತಾ, ಸಂಜೆ ಹೊರಡೋಣವಾ? ಸಂಜೆನಾ? ಹೌದು, ಮತ್ತೆ ಬಂದಾಲೆ ಒಂದು ದಿನ ಆಯ್ತಲ್ವಾ. ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋತಿ ಅಂತ ಕರ್ಕೊಂಡ್ ಬಂದೆ. ಹೋಗೋಣ, ಆಫೀಸಲ್ಲಿ ತುಂಬಾ ಕೆಲಸ ಇದೆ ನನಗೆ. ಏನ್ರಿ ನೀವು ಒಂದೇ ದಿನಕ್ಕೆ ಹೋಗೋಣ ಅಂತಿದ್ದೀರಾ? ಈ ಊರಿನ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಇರ್ಬೇಕು ಅಂತ ಅನ್ಸಲ್ವಾ ನಿಮ್ಗೆ? ಚೆನ್ನಾಗಿದೆ, ಆದ್ರೆ ಏನ್ ಮಾಡೋದು, ಆಫೀಸಲ್ಲೂ ತುಂಬಾ ಕೆಲಸ ಇದೆ ಅಲ್ವಾ. ಪ್ಲೀಸ್ ಶರತ್ ಅವರೇ, ಇನ್ನೊಂದು 2 ದಿನ ಇದ್ದೋಗೋಣ. ಇನ್ನೂ 2 ದಿನನಾ? ಹೌದು, ನನ್ಗಂತೂ ಈ ಊರು ತುಂಬಾ ಇಷ್ಟ ಆಗಿದೆ. ಮನೇನೂ ಅಷ್ಟೇ, ಎಷ್ಟು ಚೆನ್ನಾಗಿದೆ ಅಲ್ವಾ. ನನ್ಗಂತೂ ಇಲ್ಲಿರಕ್ಕೆ ತುಂಬಾ ಖುಷಿ. ಇನ್ನೊಂದು 2 ದಿನ ಇದ್ದೋಗೋಣ ಪ್ಲೀಸ್. ಇಡೀ ಹಳ್ಳಿನೆಲ್ಲ ಸುತ್ತಾಡ್ಕೊಂಡು ಹೋಗೋಣ ಪ್ಲೀಸ್ ಶರತ್ ಅವರೇ, ಇಲ್ಲ ಅನ್ಬೇಡಿ. ಅಲ್ಲ, ಅದು ಇನ್ನೂ 2 ದಿನ ಅಂದ್ರೆ? ಇನ್ನೊಂದು 2 ದಿನ ಅಷ್ಟೇ ಅಲ್ವಾ, ಏನಾಗುತ್ತೆ, ಯಾವತ್ತಿದ್ರೂ ಕೆಲಸ ಮಾಡೋದೇ ಅಲ್ವಾ. ಒಂದು 2 ದಿನ ಇರ್ಬೇಕು ಅನಿಸ್ತಿದೆ. ಹೋದ್ರೆ ಇನ್ನು ಯಾವಾಗ ಬರ್ತೀವೋ ಏನೋ. ಪ್ಲೀಸ್ ಶರತ್ ಅವರೇ, ಪ್ಲೀಸ್, ಇಲ್ಲ ಅನ್ಬೇಡಿ. ಆಯ್ತು ಬಿಡಿ, ಹೋಗ್ಲಿ. ಎಲ್ಲೂ ಕರೆದ್ರೂ ಬರಲ್ಲ ಬರಲ್ಲ ಅಂತೀಯ. ಇವತ್ತಾದ್ರೂ ಇಷ್ಟು ಖುಷಿಯಿಂದ ಕೇಳ್ಕೊತಿದ್ಯಲ್ಲ. ಯಾವತ್ತೂ ಎಲ್ಲೂ ಹೋಗ್ಬೇಕು, ಎಲ್ಲೂ ಇರಬೇಕು ಅಂತ ಹೇಳಿಲ್ಲ. ಆಯ್ಬಿಟ್ಟು ಹೇಳೋದು ಇಲ್ಲ. ಇವಾಗ ಇಷ್ಟ ಹೇಳ್ತಿದ್ಯಾ ಅಂದ್ರೆ ಬೇಡ ಅನ್ನಕ್ಕಾಗುತ್ತಾ? ಸರಿ ಬಿಡು, ಆಯ್ತು. ಇನ್ನೊಂದು 2 ದಿನ ಇದ್ದೋಗೋಣ. ಅಣ್ಣಂಗೆ ಹೇಳ್ತೀನಿ, ಎಲ್ಲ ಮ್ಯಾನೇಜ್ ಮಾಡ್ಕೋತಾನೆ. ನಿಜ, ಇಷ್ಟು ಬೇಗ ಒಪ್ಕೊಂಬಿಟ್ರಾ? ಥ್ಯಾಂಕ್ ಯು ಸೋ ಮಚ್ ಶರತ್ ಅವರೇ. ನನಗಂತೂ ಖುಷಿ ಆಯ್ತು ನೀವು ಒಪ್ಕೊಂಡಿದ್ದು. ನನಗೆ ನೀನು ಖುಷಿ ಆದ್ಯಲ್ಲ, ಅದೇ ಖುಷಿ. ಏನೂ ಕೇಳ್ದೆ ಇರೋಳು ಇವಾಗ ಕೇಳ್ತಿದ್ಯಾ, ಬೇಡ ಅನ್ನಕ್ಕಾಗುತ್ತಾ? ಸರಿ, ಓಕೆ, ಆಯ್ತು. ಸರಿ, ಹಾಗಾದ್ರೆ ಇನ್ನೊಂದಿನ ಹಳ್ಳಿ ಎಲ್ಲ ಸುತ್ತಾಡ್ಕೊಂಡು ಆಮೇಲೆ ಹೋಗೋಣ, ಸರಿನಾ? ಓಕೆ ಓಕೆ. ಸರಿ, ಆಯ್ತು, ಬನ್ನಿ. ಟಿವಿ ನೋಡ್ತಾ ಇರಿ, ರೋಜಾಕ ಅಡುಗೆ ಮಾಡ್ತಾ ಇರ್ಬೋದು. ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಅಯ್ಯೋ, ಟಿವಿ ಎಷ್ಟು ಅಂತ ನೋಡೋದು. ಸತೀಶ್ ಅವ್ರು ಎಲ್ಲೋದ್ರು? ಅವ್ರ ಜೊತೆನಾದ್ರೂ ಹಿಂಗೆ ವಾಕ್ ಮಾಡ್ಕೊಂಡು ಬರೋಣ ಅಂತ. ಓ ಹೌದಾ, ಒಳಗಿರ್ಬೇಕೇನೋ. ಬನ್ನಿ, ಕಾರಲ್ಲಿ ಓಡಾಡಬೇಡಿ, ನಡ್ಕೊಂಡು ಓಡಾಡಿ. ಸುತ್ತಮುತ್ತ ತುಂಬಾ ಚೆನ್ನಾಗಿದೆ. ಮನೆ ಹಿಂದೆ ನೋಡಿ, ನಮ್ಮ ರೋಜಾಕವ್ರದ್ದೆ ಗದ್ದೆ, ತೋಟ, ಹೊಲ ಎಲ್ಲ ಇದೆ. ಮನೆ ಹಿಂದ್ಗಡೆನೆ ಹೋಗಿ, ತುಂಬಾ ಚೆನ್ನಾಗಿದೆ. ಹಸು, ಮೇಕೆ, ಕುರಿ ಎಲ್ಲ ಇದ್ದಾವೆ. ನಿಮಗೂ ಇಷ್ಟ ಆಗ್ಬೋದು. ಸರಿ. ಪಾಪ ಏನೂ ಕೇಳಲ್ಲ, ನಾಚಿಕೆ ಪಟ್ಕೋತಾಳೆ. ಅದ್ಬೇಕು ಇದ್ಬೇಕು ಅನ್ನಲ್ಲ. ಇವಾಗಿಲ್ಲ 2 ದಿನ ಇರೋಣ ಅಂತ ಬಾಯ್ಬಿಟ್ಟು ಕೇಳ್ತಿದ್ದಾಳೆ ಅಂದಮೇಲೆ ಪಾಪ ಬೇಡ ಅಂತ ಹೆಂಗನ್ಲಿ. ಇಲ್ಲಿ ಬಂದಾಗಿಂದ ತುಂಬ ಖುಷಿಯಾಗಿದ್ದಾಳೆ. ಇನ್ನೊಂದು 2 ದಿನ ಇದ್ದು ಹೋದ್ರಾಯ್ತು. ಒಬ್ಬನಿಗೆ ಬೋರ್ ಆಗುತ್ತೆ. ಈ ಸತೀಶ್ ಅವರಾದ್ರೂ ಇದ್ರೆ ಮಾತಾಡ್ಕೊಂಡು ಓಡಾಡೋಣ ಅಂದರೆ ಅವನು ಅವನ ಹೆಂಡತಿ ಸರ್ಗಿಡ್ಕೊಂಡೇ ಇರ್ತಾನೆ. ಅವಳ ಜೊತೆನೇ ಇದ್ದಾನೆ. ಅಯ್ಯೋ, ನನ್ನ ಪೆನ್ಸಿಲ್ ಏನಾಯ್ತು? ಕಲರ್ ಬುಕ್, ಕ್ರಯನ್ಸ್ ಎಲ್ಲ ಏನಾಯ್ತು? ಏ ಚಿನ್ನು, ಬಿಡು, ಬುಕ್ ಎಲ್ಲ ಅರ್ಧಾಕ್ಬೇಡ. ನನ್ನ ಬುಕ್ ಕೊಡು. ಎಲ್ಲನೂ ಅರ್ಧಾಕ್ಬಿಟ್ಟಿದ್ಯಲ್ಲೇ. ಯಾಕೆ ಹಿಂಗೆ ಅರ್ಧಾಕ್ತಿದ್ಯಾ? ಕೊಡು ನನ್ನ ಬುಕ್. ಮ್ಯಾಮ್ ಬೈತಾರೆ ಹಿಂಗೆಲ್ಲ ಅರ್ಧಾಕಿದ್ರೆ. ಬಿಡು ಬಿಡು, ಬುಕ್ ಬಿಡಿ ನಂದ. ನೋಡಿ ಇಲ್ಲಿ ಹೆಂಗೆ ಅರ್ಧಾಕ್ಬಿಟ್ಟಿದ್ಯಾ ಎಲ್ಲನೂ. ಕೊಡು ನನ್ನ ಬುಕ್. ಏ ನನ್ನ ಬುಕ್ ಕೊಡೆ. ನೋಡಿ ಇಲ್ಲಿ ಎಲ್ಲನೂ ಹೆಂಗೆ ಅರ್ಧಾಕಿದೆ ನೀನು. ರೋಜಮ್ಮ ಬಾಯ್ಲಿ, ಪುಟ್ಟಿ ಬುಕ್ ಎಲ್ಲ ಅರ್ಧಾಕ್ತಾಳ ನಂದ. ಬಿಡವ ಬಿಡು, ಅರ್ಧಾಕ್ತಿದಿ ನೋಡಿ ಇಲ್ಲಿ ಹೆಂಗೆ ಅರ್ಧಾಕಿದೆ. ಮ್ಯಾಮ್ ಬೈತಾರೆ, ಬಿಡು ನನ್ನ ಬುಕ್. ಬಾಲಿಲ್ವಾ, ಎತ್ಕ ಆಟ ಆಡು. ಬಾಲಿಡ್ಕ ಆಟ ಆಡು. ನೋಡು ನನ್ನ ಬುಕ್ ಎಲ್ಲ ಹೆಂಗೆ ಅರ್ಧಾಕ್ಬಿಟ್ಟಿದೆ ನೀನು. ಅಯ್ಯೋ, ಯಾಕವ ಮಗ ಅಳ್ತದೆ? ಆಂಟಿ, ಪುಟ್ಟಿ ನನ್ನ ಬುಕ್ ತಕೊಂಡು ಎಲ್ಲನೂ ಅರ್ದ್ಬಿಟ್ಟವಳೆ. ನನ್ನ ಬುಕ್ ಕಿತ್ಕೊಂಡೆ, ಅದಕ್ಕೆ ಅಳ್ತಾವಳೆ. ಬಾಕಂತ ಬಾಯ್ಲಿ. ಅಯ್ಯೋ ಪಾಪ, ಮುಂದೆನೇ ತಗ ಕುತ್ಕತ್ತಾರ ಪಲ್ಲವಿ ನೀನು. ಪಾಪಗೆ ಏನು ಗೊತ್ತಾಯ್ತದೆ? ಸ್ಕೂಲ್ದೆ ಎಲ್ಲ ಜೋಡ್ಸ್ಕೊತಿದೆ ಆಂಟಿ, ಎತ್ಕೊಬಿಟ್ಲು. ಆಯ್ತು ಬಿಡು, ದೂರ ಇಟ್ಕೋ ಪಾಪದಿಂದ. ಪಾಪ ಅದಕ್ಕೆ ಗೊತ್ತಾಯ್ತಿಲ್ಲ, ಅರ್ಧಾಕ್ಬಿಡ್ತದೆ. ಎಷ್ಟನೇ ಕ್ಲಾಸ್ ಅವ ನೀನು? 2nd ಸ್ಟ್ಯಾಂಡರ್ಡ್ ಆಂಟಿ. ಹೌದಾ, ಸರಿ ಸರಿ. ಪಾಪನ ಮುಂದ್ಗಡೆ ಅಣ್ಕ ಕೂತ್ಕೊಬೇಡಕನವ. ಮಗಿಗೆ ಏನು ಗೊತ್ತೋ, ಅರ್ಧಾಕ್ಬಿಡ್ತದೆ. ಆಮೇಲೆ ನಿನ್ಗೆ ತಾನೇ ಕಷ್ಟ. ಅಪ್ಪನ ಕೈಲಿ ಕೊಡ್ಬೇಡ. ಅಲ್ಲಿದ್ದು ಕಣಂಟಿ, ನನ್ನ ಪಾಡದ್ ನಾನು ಎತ್ತಿಟ್ಕೊತಾ ಇದೆ. ಅವಳು ಬಂದ್ಬಿಟ್ಟು ಎತ್ಕೊ ಅರ್ಧಾಕ್ಬಿಟ್ಟವಳೆ. ಆಯ್ತು ಬಿಡು, ಹೋಗ್ಲಿ, ಪಾಪ ಅಲ್ವಾ. ಇನ್ಮೇಲೆ ದೂರ ಮಡಿಕೋವೆಲ್ಲ ನೀವೇ. ಸರಿ ಆಯ್ತು. ರೋಜಮ್ಮ ಇಲ್ವಾ? ಅಡ್ಗೆ ಮಾಡ್ತಾ ಇದೆ. ಅಡ್ಗೆ ಮಾಡ್ತಿದ್ದ? ಸರಿ ಸರಿ. ಅವೆಲ್ಲ ದೂರ ಎತ್ ಮಾಡಿಬಿಟ್ಟು ಪಾಪ ಜೊತೆ ಆಟ ಆಡೋ ಅಳಿಸ್ಬೇಡ. ಸರಿ ಆಯ್ತು. ಹೋಗ್ಬಿಟ್ಟು ಎಲ್ಲನೂ ಅರ್ಧಾಕ್ತಿದ್ದೀನಿ ನೀನು. ಕವಿತಾ, ಬಾ. ಟೈಮ್ ಎಷ್ಟಾಯ್ತು? 2 ಗಂಟೆ. 2 ಗಂಟೆ ಆಗೋಯ್ತಾ? ಅಡ್ಗೆ ಮಾಡ್ತಿದ್ದೀರಾ? ಕೊಡಿ, ನಾನೇನಾರು ಹೆಲ್ಪ್ ಮಾಡ್ಕೊಡ್ತೀನಿ. ಬೇಡ ಬಿಡವ, ಆಯ್ತು ಕತೆ ಅಡ್ಗೆ. ಅಯ್ಯೋ, ಅಡ್ಗೆ ಮಾಡ್ಬಿಟ್ರಾ ಆಗ್ಲೇ? ಆಯ್ತು. ಮಟನ್ ಬಿರಿಯಾನಿ ಮಾಡೀನಿ. ಇಷ್ಟು ಬೇಗ ಮಾಡ್ಬಿಟ್ರಾಕ? ನನ್ನನ್ನು ಕರೆಯೋದಲ್ವಾ, ನಾವೇನಾದ್ರೂ ಹೆಲ್ಪ್ ಮಾಡ್ಕೊಡ್ತೀವಿ. ಅಪ್ಪ ಒಬ್ಬರೇ ಮಾಡಿದ್ದೀರಲ್ಲ. ಸಿಕ್ಕಿಲ್ಲ ಬಿಡವ, ಅದ್ಯಾವ ದೊಡ್ಡ ಕಷ್ಟ. ಇದು ಅಲ್ವಾ ಬಿರಿಯಾನಿ ಮಾಡೋದು, ಎಲ್ಲ ಕಟ್ ಮಾಡ್ಕೊಂಡು ಮಾಡೋದೇ ಅಲ್ವಾ. ಅದು ಕರಿಬೇಕು ತಾನೇ, ಒಬ್ಬರೇ ಮಾಡಿದ್ದೀರಲ್ಲ. ಇರ್ಲಿ ಬಿಡು, ಅದೊಂದು ದೊಡ್ಡ ಕೆಲಸವ. ನಿನ್ನ ಸರತವ್ರ ಜೊತೆ ಮಾತಾಡ್ತಾ ನಿಂತಿದ್ದಲ್ಲ ಆಚೆಲಿ, ನಾನೇ ಮಾಡ್ಬೇಕಂದ್ಬಿಡು. ಆಯ್ತು, ಕಬಾಬ್ ಬೇಯಿಸ್ತಾನೆ ಚಿಕನ್ದು. ಕೂತ್ಕೊಳ್ಳಿ, ಊಟಕ್ಕೆ ಹಾಕೊಟ್ಟಾನೆ ಎಲ್ಲರಿಗೂ ಒಮ್ಮೆಗೆ. ಇಷ್ಟು ಬೇಗ ಆಲೇ ರೆಡಿನೇ ಮಾಡ್ಬಿಟ್ಟಿದ್ದೀರಿ. ಗಮ್ಮಂತ ಅದೇ ಅಡುಗೆ ಮನೆ ಎಲ್ಲ. ಚೆನ್ನಾಗಿ ತಿನ್ಬಿಡೋದೆ ಇವತ್ತು ನಿಮ್ಮ ಕೈ ರುಚಿಯ. ಅದರಲ್ಲೂ ನೀವು ಮಾಡೋ ಬಿರಿಯಾನಿ ಇನ್ನೂ ಸೂಪರ್. ಅಲ್ಲಿ ಊರಲ್ಲಿ ನೀವು ಬಾಣ್ತಿಯಾಗಿದ್ದಾಗ ವಾರಕ್ಕೂ ಚಿಕನ್ ಬಿರಿಯಾನಿ ಮಾಡ್ಕೊಂಡು ತಿಂತಿದ್ದಲ್ವಕ್ಕ. ನೀವು ಅವಾಗ ಮಾಡ್ತಿದ್ರಲ್ಲ, ಎಷ್ಟು ಚೆನ್ನಾಗಿರ್ತಿತ್ತು. ನನಗಂತೂ ನೆನ್ಸ್ಕೊಂಡು ಇನ್ನೂ ಬಾಯಲ್ಲಿ ನೀರು ಬರ್ತದೆ. ನಿನ್ನ ಹತ್ರ ಹೇಳ್ಸ್ಕೊಂಡು ನಾನು ಮಾಡಿದ್ನಲ್ಲ ಅಕ್ಕ, ನಿನ್ನಂಗೆ ಟೇಸ್ಟ್ ಬರೋಕೆ ಇಲ್ಲ. ಇವತ್ತಂತೂ ಚೆನ್ನಾಗಿ ತಿನ್ಬಿಡೋದೆ. ಸರಿಯವ, ನಡಿ. ನಿಂಗೆ ಗಂಡನು ಕರಿ ಎಲ್ಲೋಯ್ತು? ಅದೆಲ್ಲ ಆಚೆ ಕಡೆಗೆ ಹೋದ್ರು. ಎಲ್ಗೋಯ್ತು? ಊಟ ಮಾಡ್ದಾನೆ, ಫೋನ್ ಮಾಡಿ ಕರಿ. ಬಿಸಿ ಬಿಸಿ ಊಟ ಮಾಡಿ ಕುತ್ಕೊಂಡು ನಡೀರಿ. ನೀನು, ಸೋನಾ, ಕವಿತಾ, ನಿಮ್ಮ ಮನೆಯವರು ಎಲ್ಲವ. ಆಮೇಲೆ ಮಾಡ್ತೀವ ಹಾಕಕ್ಕ. ಇನ್ಯಾವಾಗ ಮಧ್ಯಾಹ್ನ ಊಟ ಮಾಡೋದು? ಆಲೇ 2 ಗಂಟೆ. ಟೈಮ್ ಆಗಿಲ್ವಾ? ನಡೀರಿ. ಕಡೆಕಾಳು ಉಣಿ ಹಾಕಿನಿ, ಸಂಜೆ ಕೊಡೆ ಮಾಡಿ ಒತ್ತನಂತೆ ತಿನ್ನೂರಂತೆ, ಇವತ್ತಂತೆ ಊಟ ಮಾಡಿ ನಡೀರಿ. ಅಯ್ಯೋ ಅಕ್ಕ, ಯಾಕೆ ಹಿಂಗೆ ಎಲ್ಲನೂ ಅಂಬರ್ಸ್ಕೊಂಡಿ ನೀನು? 3 ಟೈಮು ವೆರೈಟಿಯಾಗಿ ಮಾಡ್ತಾ ಇದೆಯಲ್ಲ.
ಬೆಳಗ್ಗೆ ನೋಡಿದ್ರೆ ಪೂರಿ ಜೊತೆಗೆ ಚಿಕನ್ನು ಮಾಡಿದೆ. ಆಲೆ ಮಟನ್ ಬಿರಿಯಾನಿ, ಚಿಕನ್ ಕಬಾಬ್ ಮಾಡಿದ್ವಿ. ತಿರ್ಗಾ ಸಂಜೆಗೆ ವಡೆ ಪಾಯಸ ಅಂತಿದ್ವಿ. ಹೊಟ್ಟೆಗೆ ರೆಸ್ಟೇ ಇಲ್ಲ ಬಿಡು ನಮ್ಗೆ. ಯಾ ಪಾಟಿ ತಿಂತಿದ್ದೀರಿ ನೀವು? ನೀನು ತಿನ್ನಕ್ಕಿಲ್ಲ, ನಿನ್ ಗಂಡನೂ ತಿನ್ನಕ್ಕಿಲ್ಲ ಸರಿಯಾಗಿ. ಬಟ್ ತುಂಬಾ ತಿನ್ನಕ್ಕಿಲ್ವಲ್ಲ, ತಿನ್ಬೇಕು ತಾನೆ ಚೆನ್ನಾಗಿ. ನಿನ್ ಗಂಡನೂ ಅಷ್ಟೇ ಇಷ್ಟಿಷ್ಟೇ ತಿಂತದೆ. ನಾಚಿಕೆಯಾ? ಇಲ್ಲ ಕನಕ, ಅವ್ರು ಅಲ್ಲೂ ಅಷ್ಟೇ ಮನೇಲೂ ಅಷ್ಟೇ ಇಷ್ಟಿಷ್ಟೇ ತಿನ್ನೋದು, ಜಾಸ್ತಿ ತಿನ್ನಕ್ಕಿಲ್ಲ. ಸರಿ ಬಿಡು, ಊಟ ಮಾಡ್ಬೇಕಂತ ಚೆನ್ನಾಗಿ. ಈಗ ಅವ್ರ ಮನೆಗೆ ಚೆನ್ನಾಗಿ ಹೋಗಿ ತಿಂದು ತಿಂದು ದಪ್ಪ ಆಗ್ಬಿಡ್ತೀವಿ ಬಿಡು. ಶರತ್ ಅವ್ರ ಅಕ್ಕ ಅವರು ಕರೆದವ್ರೆ, ಅವ್ರ ಮನೆಗೂ ಹೋಗ್ಬೇಕು. ಅವ್ರದ್ದೇ ಅವರು ಅದ ಕೇರ್ನಗರ ಸೈಡ್ ಅಂತೆ. ಬನ್ನಿ ಅಂತ ಫೋನ್ ಮಾಡಿದ್ರಿ ಇವತ್ತೇ. ಇವತ್ತೇ ಯಾಕೆ ಹೋದ್ರಿ? ಇರಿನೊಂದು ವಾರ. ಅಯ್ಯೋ ಅಕ್ಕ, ಸರಿ ಬಿಡು, ನೀನು ಇನ್ನೊಂದು ವಾರ. ಹಂಗೂ ನಮ್ಮ ಮನೆಯವರು ಇವತ್ತೇ ಹೋಗದ, ಸಂಜೆಗೆ ಹೋಗದ ಅಂತಿದ್ರು. ನಾನೇ ಇನ್ನೊಂದು 2 ದಿನ ಇರಿ ಹೋಗದ ಅಂತಂದೆ. 2 ದಿನ ಇರಿ, 1 ವಾರ ಹೋಗುರಂತೆ. ಇಲ್ಲ ಕಣ್ ಸುಮ್ನಿರಕ್ಕ, ಇನ್ನೂ ಅವ್ರ ಅಕ್ಕವ್ರವ್ರಿಗೂ ಹೋಗ್ಬೇಕು. ಇನ್ನೊಂದು ಯಾರ್ಯಾರ ನೆಂಟರು ಹೇಳಿದಾರಂತೆ, ಎಲ್ಲ ಕಡೆನೂ ಒಂದೊಂದು ದಿನ ಹೋಗಿ ಬರ್ಬೇಕು. ನಿಮ್ಮ ಮನೇಲೆ ಜಾಸ್ತಿ ದಿನ ಇರೋದು ಏನಿದೆ, ಲಾಸ್ಟ್ ಹಾಕಿ ಬರ್ತಿರ್ತೀವಿ. ಸರಿ ಅವ ಮುಂದಿನ ತಿಂಗಳು ಹಬ್ಬ ಮಾಡ್ತಾರೆ, ಆಗ ಬಂದ್ಬಿಡಿ ಒಂದು 2 ದಿನ ಮುಂಚೆಗೆ. ಆಯ್ತು ಬಿಡಕ್ಕ, ಬತ್ತೀವಂತೆ. ನೋಡು ಏನಾರು ಮಾಡ್ಕೊಡ್ತೀನಿ. ಇಲ್ಲ ಕಣವ, ಎಲ್ಲ ಆಯ್ತು. ಹಬ್ಬ ಬಂಚೂರು ಲಾಸ್ಟ್ ಹಬ್ಬೆ ಹಿಂಗೆ ತಗ್ಬಿಡ್ತೀನಿ. ಫೋನ್ ಮಾಡಿ ಕರಿ ನಿನ್ ಗಂಡಂಗೆ. ಅವ್ರನ್ನೂ ಕರಿತೀನಿ, ಸತೀಶನು ಸೋನನು ಒಟ್ಟಿಗೆ ಊಟ ಮಾಡ್ಕೊಳ್ಳಿ. ಎಲ್ಲರೂ ಹೋಗ್ಬರ್ರಿ ಪಿಕ್ಚರ್ಗೆ. ಅಯ್ಯೋ ಏನ್ ಮಾಡಕ್ಕ, ಅದೇನೋ ಪಿಕ್ಚರ್ ನೋಡಕ್ಕೆ ಇಷ್ಟನೇ ಇಲ್ಲ ನಂಗೆ. ಇಲ್ಲೇ ನಿಮ್ಮ ಊರೆಲ್ಲ ಹೆಂಗದ ಸುತ್ತಮುತ್ತ ನೋಡದ, ಅದೇ ಚಂದ. ಇದೇನು ಆಸೆಯ, ಎಲ್ಲ ಅದ್ ನೋಡ್ಬೇಕು ಇದ್ ನೋಡ್ಬೇಕು ಅಂದ್ರೆ ನಿನ್ನ ಮಳ್ಳಿ ಹಿಡ್ಕ ಕೂತಿದ್ದಿ. ಸರಿ ಹೋಗಿ ಫೋನ್ ಮಾಡ್ಕರಿ. ಸರಿ ಅಕ್ಕ. ಇದೇನಕ್ಕ ಚಿಕನ್ ಗ್ರೇವಿನೂ ಮಾಡ್ಬಿಟ್ಟಿದಿ? ನಮ್ಮ ಅತ್ತೆಕ್ಕನವ ಅವರು ಬಿರಿಯಾನಿ ಗಿರಿಯಾನಿ ಊಟ ಮಾಡಕ್ಕಿಲ್ಲ. ಅವ್ರು ಒಂಚೂರು ಮುದ್ದೆ ತಿರಿ ಕೊಡೋದ ಅಂದ್ಬಿಟ್ಟು ಹಂಗೆ ಗ್ರೇವಿ ಹಂಗೆ ಮಾಡೀನಿ. ಸರಿ. ಅಮ್ಮ ಬನ್ನಿ ಇಲ್ಲಿ. ಏನವ? ಊಟ ಕೊಡ್ತೀನಮ್ಮ ಅವ್ರಿಗೆ. ಮಗ ಎತ್ಕೊಳ್ಳಿ, ಆಡ್ತಾಳೆ ಅಲ್ಲೇ. 4 ಜನಕ್ಕೂ ಕೊಟ್ಬಿಡ್ತೀನಿ ಅಲ್ಲೇ ಅಜ್ಜದಲ್ಲಿ. ಮಗ ಅಲ್ಲೇ ಆಡ್ತಾವೆ. ಒಂಚೂರು ಎತ್ಕೊಳ್ಳಿ ಅವ್ರು ಊಟ ಮಾಡಗಂಟ. ಸರಿ ಆಯ್ತು, ಆಚೆಗೆ ಎತ್ಕೊತೀನಿ. ಹಾಕೊಡು ಊಟವ. ಸರಿ ಎತ್ಕೊಳ್ಳಿ, ಅವ್ರಿಗೆ ಹಾಕೊಟ್ಬಿಡ್ತೀನಿ. ಅದು ಊಟ ಆದ್ಮೇಲೆ ನಿಮ್ಗೆ ಹಾಕೊಡ್ತೀನಿ. ನಂದೇನು ಅರ್ಜೆಂಟ್ ಅವ್ರಿಗೆ ಹಾಕೊಡು, ನಾನು ಮಾಡ್ತೀನಂತೆ ನಿಧಾನಕ್ಕೆ. ಮಹೇಶ ಅವ್ನು ಬರೋಕ್ಕಿಲ್ವಾ? ಅವ್ರನ್ನ 4 ಗಂಟೆಗೆ ಬರ್ತೀನಿ ಅಂದ್ರು. ಸರಿ ಬಿಡು, ಆಯ್ತು. ಸೋನಾ, ಕವಿತಾ, ಚಂದ್ರಪ್ಪ ಬನ್ನಿ, ಊಟ ಮಾಡಿ ಬನ್ನಿ. ಆಮೇಲೆ ಮಾಡ್ತೀವ್ರಿ ಅಕ್ಕ. ಅಯ್ಯೋ ಆಮೇಲೆ ಅಂದ್ರೆ ಇನ್ಯಾವಾಗವ? ಬನ್ನಿ, ಹಾಳೆ ಟೈಮಿ 2:30 ಬಿಸಿ ಊಟ ಮಾಡಿ ಬನ್ನಿ. ಪಪ್ಪ ಸತೀಶ ಹೆಂಗಿದದು ಊಟ? ಚೆನ್ನಾಗಿದ್ದದೋ ಇಲ್ವೋ? ಹೆಂಗೇನು ಸೂಪರ್ ಆಗೈತೆ ಅಕ್ಕ. ಅಕ್ಕ, ಬಿರಿಯಾನಿ ತುಂಬಾ ಚೆನ್ನಾಗಿದೆ. ಹೋಟೆಲ್ಗಿಂತನೂ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ತುಂಬಾನೇ ರುಚಿಯಾಗಿದೆ. ಹೌದಾ? ಹೆಂಗೋ ಊಟ ಮಾಡಿ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ. ಸತೀಶ ಹೆಂಗಿದದು? ಚೆನ್ನಾಗದೆ ಕನಕ. ನಿಂಗೆ ಅಡುಗೆ ಮಾಡಕ್ ಬರಕಿಲ್ವಾ? ನೀವು ಬರ್ರಿ ಅಕ್ಕ, ನೀವು ಊಟ ಮಾಡ್ಕೊರಿ. ಇಲ್ಲ ಕಣವ, ಮಾಡು ಆಮೇಲೆ ಮಾಡ್ತೀನಿ. ಅಕ್ಕ ಮಾಡಿ ಬನ್ನಿ. ಅಮ್ಮ ಎಲ್ಲಿ? ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಬನ್ನಿ. ಇಲ್ಲವ, ಮಾಡಿ ನಿನ್ ಪಾಪ ಎತ್ಕೊಂಡೈತೆ ಅಮ್ಮ. ನೀವು ಮಾಡಿ ನಿಧಾನಕ್ಕೆ, ಅವ್ರು ಇಷ್ಟು ಬೇಗ ಮಾಡಕ್ಕಿಲ್ಲ. ಮಹೇಶಣ್ಣ ಎಲ್ಲ ಬಂದೇ ಇಲ್ಲ. ಅವ್ರು 4 ಗಂಟೆಗೆ ಬರ್ತೀನಿ ಅಂದ್ರು. ಊಟ ಮಾಡಿ, ಅವ್ರ ಆಮೇಲೆ ಮಾಡ್ತಾರಂತೆ. ಕವಿತಾ, ತುಂಬಾ ಚೆನ್ನಾಗಿದೆ ಬಿರಿಯಾನಿ. ನೀನು ರೆಸಿಪಿ ಹೇಳ್ಸ್ಕೊ, ನನಗಂತೂ ತುಂಬಾ ಇಷ್ಟ ಆಯ್ತು. ಹೌದಾ? ಅಯ್ಯೋ ಹೇಳ್ಸ್ಕೊಂಡು ನಾನು ಊರಲ್ಲಿ ತುಂಬಾ ಸಲ ಮಾಡಿದೀನಿ, ಆದ್ರೆ ಇಷ್ಟು ಚೆನ್ನಾಗಿ ಟೇಸ್ಟ್ ಬಂದಿಲ್ಲ. ಅವರೇ ಮಾಡ್ಬೇಕು. ಇಷ್ಟೊಳ್ಳೆ ಟೇಸ್ಟ್ ಹೋಟ್ಲಲ್ಲಿ ಸಿಗಲ್ಲ ಬಿಡಿ. ನನಗೆ ಬಿರಿಯಾನಿ ತಿನ್ಬೇಕನ್ಸಿದ್ರೆ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಬನ್ನಿ, ಸಂತೋಷ. ಅಲ್ಲ ಇವ್ರು ನೋಡ್ರಿ, ಕವಿತನ್ ಪಕ್ಕನೇ ಕೂತ್ಕೊಂಡವನು. ಈ ಕಡೆ ಕೂತ್ಕೊಂಡೆ ಅವಳನ್ನೇ ನೋಡಕ್ ಕೂತಾನೆ. ಇವ್ರು ಅವಳ ಮುಂದನ ಕೂತ್ಕೋಬೇಕಾ? ಈ ಕಡೆ ಕೂತ್ಕೊಳಕ್ಬಿಟ್ಟು ನನ್ನ ಈ ಕಡೆ ಕೂರಿಸಿ ತಾನು ಅವಳ ಪಕ್ಕ ಕೂತ್ಕೊಂಡವ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.